ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ನುಡಿಸ್ಮರಣೆ ನಮನ 286ನೇ ನುಡಿಸ್ಮರಣೆ ನಮನ. ಆ 286ನೇ ನುಡಿಸ್ಮರಣೆಯಲ್ಲಿ ಒಂದು ಪ್ರಾತಸ್ಮರಣೀಯರಾದ ಶ್ರೀ ಸತ್ಯ ಸಂಕಲ್ಪ ತೀರ್ಥರ ಒಂದು ಆರಾಧನೆ ಕೂಡ ಬರ್ತಾ ಇದೆ. ಆ ಸತ್ಯ ಸಂಕಲ್ಪರ ಆರಾಧನೆ ಅಂತ ಹೇಳಿದರೆ ಆಷಾಢ ಶುದ್ಧ ಪೌರ್ಣಿಮಾ. ಅದಕ್ಕಿಂತ ಮುಂಚೆ ಆಷಾಢ ಶುದ್ಧ ಏಕಾದಶಿ ಅಂತ ಹೇಳಿದರೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ದಿನ. ಅದು ಏಕಾದಶಿ ತಿಥಿ ಇದ್ದರೂ ಕೂಡ ಆ ಏಕಾದಶಿ ತಿಥಿ ನಮ್ಮ ಆಯಾ ಗುರುಗಳ ಒಂದು ಕೈಯಿಂದ ಪಂಚಮುದ್ರಾಧಾರಣೆಗಳನ್ನು ಹಾಕಿಸಿಕೊಳ್ತಕ್ಕಂಥ ಒಂದು ಸುಸಂದರ್ಭ. ಯಾಕಂತ ಹೇಳಿದರೆ ಆ ಎಲ್ಲ ಮಠಗಳಲ್ಲಿ ಈ ಒಂದು ಪರಂಪರೆ ಮುಂದುವರಿತಾ ಇದೆ. ಆಷಾಢ ಶುದ್ಧ ಅಂತಂದರೆ ಈ ಪಂಢರಾಪುರದಲ್ಲಿ ಭಾಳ ವಿಶೇಷ ಭಜನಾ ಕಾರ್ಯಕ್ರಮ ಇರ್ತದೆ. ಯಾಕಂದರೆ ವಿಠ್ಠಲನಿಗೆ ಪ್ರೀತಿ ಅಂತ ಹೇಳಿದರೆ ಒಂದು ತಾಳದಿಂದ ನಾವೇನು ಭಜನೆ ಮಾಡ್ತೀವಿ, ಆ ವಿಠ್ಠಲನಿಗೆ ಬಹಳ ಪ್ರೀತಿ. ಸಾಕ್ಷಾತ್ ವಿಠ್ಠಲ ದೇವರೇ ತಪ್ತ ಮುದ್ರಾಧಾರಣ ಮಾಡಿಸ್ಕೊಂಡಂತೆ ಯತಿಗಳ ಕಡೆಯಿಂದ ಅಂತ ಹೇಳಿದರೆ ಆ ಒಂದು ಅದರ ಶ್ರೇಷ್ಠತೆ, ಅದರ ವೈಭವ. ಯಾಕಂತ ಹೇಳಿದರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ಸುಟ್ಟು ಹೋಗ್ತಕ್ಕಂಥ ಪರ್ವಕಾಲ ಆಷಾಢ ಶುದ್ಧ ಏಕಾದಶಿ. ಎಷ್ಟೋ ಜನ ಏಕಾದಶಿ ಹಾಕಿರ್ತಾರೆ, ಕೆಲವು ಜನ ಜನದಟ್ಟಣೆ ಸಲುವಾಗಿ ದ್ವಾದಶಿ ಕೂಡ ಹಾಕಿರ್ತಾರೆ. ಅದೇ ರೀತಿಯಾಗಿ 3 ದಿನಗಳ ಕಾಲ ಪ್ರತಿಯೊಂದು ಕಡೆ ಅದು ಒಂದು ಮುದ್ರಾಧಾರಣ ಕಾರ್ಯಕ್ರಮ ನಡೀತಾ ಇದೆ. ಆಯಾ ಮಠದವರು ತಮಗೆ ಸಮೀಪ ಇರತಕ್ಕಂಥ ಮಠಗಳಲ್ಲಿ ಆ ಮುದ್ರಾಧಾರಣೆ ಮಾಡ್ತಾರೆ. ಎಷ್ಟೋ ಜನರಿಗೆ ಆ ಮುದ್ರಾಧಾರಣ ಸಿಗಲಿಕ್ಕರೆ ತಮ್ಮ ಯಾವುದೇ ಗುರುಗಳ ಕಡೆಯಿಂದ ಹಾಕಿಸಬಹುದಂತೆ. ಕಡಿಕೆ ಯಾರು ಸಿಗಲಿಕ್ಕರೆ ತಂದೆಯಿಂದ ಕೂಡ ಮುದ್ರಾಧಾರಣ ಕೂಡ ಮಾಡಿಕೊಳ್ಳಬಹುದಂತೆ. ಅಂದರೆ ಅವತ್ತಿನ ಶ್ರೇಷ್ಠತೆ ಹಂಗಿದೆ. ಆ ಮುದ್ರಾಧಾರಣ ವೈಭವ ಪ್ರತಿಯೊಬ್ಬರು ಹಾಕಿಸಿಕೊಳ್ಳಲೇಬೇಕು. ಎಲ್ಲೆಲ್ಲಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಇರ್ತಾರೆ. ಅದು ಒಂದು ಪರ್ವಕಾಲ. ಆ ಭಗವಂತನ ನಾಮ ಸ್ಮರಣೆ ಜೊತೆಗೆ ಆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಒಂದು ಪ್ರಭಾವ ಎಷ್ಟಿದೆ ಅಂತ ಹೇಳಿದ್ರೆ ಮೊನ್ನೆ ನಮಗೆಲ್ಲರಿಗೂ ಪವಾಡಗಳು, ಕೆಲವೊಂದು ಮಹಿಮೆಗಳು ನಾವು ಬರೀ ಕೇಳಿರ್ತೀವಿ. ಕೆಲವು ಸರ್ತೆ ಅದನ್ನು ನೋಡ್ತಕ್ಕಂಥ ಭಾಗ್ಯ ಸಿಗುತ್ತದೆ ನಮಗೆ. ನಮ್ಮ ಕಾಲದಲ್ಲೇ ನಡೀತಕ್ಕಂಥ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಅವರು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾರೋ ಅಲ್ಲೆಲ್ಲಿ ಒಂದು ಮಹಿಮೆ ಕೂಡ ನಡೀತಾ ಇದೆ. ಮೊನ್ನೆ ತೊರವಿ ಲಕ್ಷ್ಮೀ ನರಸಿಂಹದೇವರ ಒಂದು ದರ್ಶನಕ್ಕೆ ಹೋದಾಗ ನಮ್ಮ ಕುಲದೇವರು ಕೂಡ ತೊರವಿ ಲಕ್ಷ್ಮೀ ನರಸಿಂಹದೇವರೇ. ಅಲ್ಲಿಗೆ ಅವರು ಸತ್ಯಾತ್ಮ ತೀರ್ಥಗಳು ಪ್ರತಿ ವರ್ಷ ಅದಕ್ಕೆ ಅಲ್ಲಿಯ ದರ್ಶನ ತಗೋತಾರೆ. ಅಲ್ಲ ದರ್ಶನ ತಗೊಂಡು ಮಂಗಳಾರತಿ ಮಾಡಿಸೋ ಕಾಲಕ್ಕೆ ಕಲ್ಲು ಸಕ್ಕರೆ ನೈವೇದ್ಯ ಅದು ಮಾಡಿದ್ದು ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ರು. ಅದು ಸರಿ ಅಂಥೇಳಿ ತಾವೊಬ್ಬರ ಯತಿಗಳು ಹೋಗಿ ಆ ಕಲ್ಲು ಸಕ್ಕರೆ ತೊಗೊಂಡು ಬರಬೇಕಂತ ಹೇಳಿ ಹೋದರೆ ಆ ಗರ್ಭಗುಡಿಯಲ್ಲಿ ಇವತ್ತಿಗೂ ನೀವು ತೊರವಿ ನೋಡಿದವ್ರಿಗೆ ಗೊತ್ತು. ಸಾಧಾರಣ ಎಲ್ಲ ಗುಡಿಗಳಂತೆ ಆ ಗುಡಿ ಇಲ್ಲ. ನಾವು ಸಾಧಾರಣ 3 ಫೂಟ್ ಕೆಳಗಿಳಿದು ಮತ್ತು ಒಂದು ಸಂಧಿಯಲ್ಲಿ ಹೋದಾಗ ಯಾಕಂದರೆ ಯಾಕಂದರೆ ಸಿಂಹ ಇರೋದು ಯಾವಾಗಲೂ ಗುಹೆಯಲ್ಲಿ. ಅದೇ ರೀತಿಯಾಗಿ ಆ ನಮ್ಮ ತೊರವಿ ನರಸಿಂಹದೇ ಇರತಕ್ಕಂಥ ಸಿಂಹ ಏನಿದೆ ಆ ಗುಹೆಯಲ್ಲಿತ್ತು. ಆದರೆ ಶ್ರೀಪಾದಂಗಳವರು ಯಾರು ಬರಬೇಡಿ, ನಾನೊಬ್ಬನೇ ಒಳಗೆ ಹೋಗ್ತೀನಿ ಅಂತ ಹೇಳಿದಾಗ ಸಾಕ್ಷಾತ್ ನರಸಿಂಹದೇವರೇ ತಮ್ಮ ಕೈಗಳಿಂದ ಆ ಕಲಸಕ್ಕರೆ ಪ್ರಸಾದ ಶ್ರೀಪಾದಂಗಳವರಿಗೆ ಕೊಟ್ಟಾಗ ಮೈ ಝುಮ್ ಅಂತಂಥವ್ರಿಗೆ. ಯಾಕಂತ ಹೇಳಿದರೆ ಆ ಕೈಯಲ್ಲಿರ್ತಕ್ಕಂಥ ಉಗುರುಗಳು ನಖ ನೋಡಿದರೆ ಅವಾಗ ಅವ್ರಿಗೆ ಎಷ್ಟೋ ಧೈರ್ಯ ನಮ್ಮ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತಗೆ ಪ್ರಶ್ನೆ ಮಾಡ್ತಾರೆ, ನಿನ್ನ ಬರೀ ಕೈ ದರ್ಶನ ಆಯಿತು, ನಿನ್ನ ಮುಖದ ದರ್ಶನ, ನಿನ್ನ ಪಾದ ದರ್ಶನ ಯಾವಾಗ ಕೊಡ್ತೀವಿ ಪ್ರಭು ಅಂತ ಕೇಳಿದಾಗ ಇದನ್ನು ಆಮೇಲೆ ಕೊಡ್ತೀನಿ ಅಂತ ಹೇಳಿ ಸಾಕ್ಷಾತ್ ಪರಮಾತ್ಮನೇ ನುಡಿದಂತೆ ಆ ಮುಗಿಸ್ಕೊಂಡು ಮೇಲ್ಗಡೆ ಬರ್ತಾರೆ. ಮೈ ಎಲ್ಲ ಬೇವತ್ತು ಬಿಟ್ಟಿದ್ದಾರಂತೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು. ಅದನ್ನು ನೇರವಾಗಿ ಬಂದು ತಮ್ಮ ಶಿಷ್ಯರಿಗೆ ಅದನ್ನು ತಮ್ಮ ಡೈರಿಯಲ್ಲಿ ಅದನ್ನು ಬರ್ಕೊಡ್ರಿ, ಇಂಥ ಒಂದು ಸುದಿನ ನಮಗೆ ಸಿಗೋದಿಲ್ಲ. ಸಾಕ್ಷಾತ್ ನರಸಿಂಹ ದೇವರ ಕರಗಳನ್ನು ನೋಡ್ತಕ್ಕಂಥ ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗಲೂ ಕೇವಲ ಸತ್ಯಾತ್ಮರಿಗೆ ದರ್ಶನ ಅಲ್ಲ, ಆ ಸತ್ಯಾತ್ಮರನ್ನು ಯಾರು ಕೊಂಡಾಡ್ತಾರೋ, ಯಾರು ಗುರುಗಳಂತ ಸ್ವೀಕಾರ ಮಾಡ್ತಾರೋ, ಯಾರು ಅವರ ಒಂದು ಪಾದಪೂಜೆ ಮಾಡ್ತಾರೋ, ಅವರ ಬಾಯಿಂದ ಉಪನ್ಯಾಸ ಯಾರು ಕೇಳ್ತಾರೋ ಪ್ರತಿಯೊಬ್ಬರಿಗೂ ಆ ಭಾಗ್ಯ, ಆ ಕಲ್ಲು ಸಕ್ಕರೆಯ ಭಾಗ್ಯ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಮಧ್ವ ಅನುಯಾಯಿಗಳು ಕೂಡ ಬರ್ತಾ ಇದೆ. ಅದು ಒಂದು ಪುಣ್ಯ ಬರ್ತಾ ಇದೆ ಅಂತ ಹೇಳಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಂದರೆ ಕೇವಲ ನಾವು ಹೊಗಳಕ್ಕಲ್ಲ, ಅಭಿನವ ರಘೋತ್ತಮ ತೀರ್ಥರಂತ ಕರೀತಾರೆ. ಯಾಕಂದರೆ ಬ್ರಹ್ಮಚರ್ಯದಿಂದ ಅವರು ಸನ್ಯಾಸ ಸ್ವೀಕಾರ ಮಾಡಿ ಸಾಧಾರಣ 50 ವರ್ಷಗಳ ಕಾಲ ಅವರು ತಮ್ಮ ಒಂದು ಜೀವಿತಾವಧಿಯಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥ
ನಮ್ಮ ವೇದೋಕ್ತ ಪಂಡಿತರು, ಜ್ಞಾನಿಗಳು, ಯತಿಗಳು, ಸಂತರು ಅಂತ ಹೇಳಿದರೆ ನಮಗೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಸತ್ಯ ಪ್ರಮೋದ ತೀರ್ಥರ ಸಂಪೂರ್ಣ ಆಶೀರ್ವಾದ ಕೂಡ ಅವರಿಗಿದೆ ಅಂತ ಹೇಳ್ತಾ ಸತ್ಯ ಸಂಕಲ್ಪದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. ಸತ್ಯ ಸಂಕಲ್ಪ ತೀರ್ಥರು ಸಾಧಾರಣ 11 ವರ್ಷಗಳ ಕಾಲ ಪೀಠದಲ್ಲಿದ್ದಂಥ ಮಹಾನುಭಾವರು. ಯಾಕಂದರೆ ಅವರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ಆಚಾರ್ಯರಂತ ಹೇಳಿ. ಅಂದರೆ ಸತ್ಯ ಧರ್ಮರಿಂದ ಅವರು ಆಶ್ರಮ ಸ್ವೀಕಾರ ಮಾಡಿದರು. ನಂತರ ಸತ್ಯ ಧರ್ಮರಿಂದ ಹೊಳೆಹೊನ್ನೂರಿನಲ್ಲಿ ಅವರ ಒಂದು ಮೂಲ ವೃಂದಾವನ ಸ್ಥಾಪನೆ ಮಾಡಿ ಅಲ್ಲಿ ಮಹಾ ಸಮಾರಾಧನೆಯನ್ನು ಮಾಡಿದರು. ಸತ್ಯ ಸಂಕಲ್ಪದ ವೈಭವ ಸಾಧಾರಣ ಅವರ ಕೀರ್ತಿ ಎಷ್ಟಿತ್ತು ಅಂತ ಹೇಳಿದರೆ ಅವರ ಒಂದು ಮೂಲ ವೃಂದಾವನ ನಾವು ಮೈಸೂರಿನಲ್ಲಿ ನೋಡ್ಬೋದು. ಮೈಸೂರಿನಲ್ಲಿ ಈ ಇಬ್ಬರ ಯತಿಗಳ ಶ್ರೇಷ್ಠರ ವೃಂದಾವನ ನೋಡ್ತೀವಿ, ಒಂದು ಸತ್ಯ ಸಂಕಲ್ಪರು ಮತ್ತು ಸತ್ಯ ಸಂತುಷ್ಟ ತೀರ್ಥರಂತ ಹೇಳಿ. ನೆಕ್ಸ್ಟ್ ಮುಂದಿನ ಆಶ್ರಮ ಅವರು ಗೂಳಿ ಬಾಳಾಚಾರ್ಯರಂತಕ್ಕಂಥ ತಮ್ಮ ಮಠದಲ್ಲಿರ್ತಕ್ಕಂಥ ದಿವಾನರಿಗೆ ಅದನ್ನು ಆಶ್ರಮ ಕೊಡ್ತಾರೆ. ಅವರಿಗೆ ಸತ್ಯ ಸಂತುಷ್ಟರಂತ ಹೇಳಿ ನಾಮಕ ಮಾಡ್ತಾರೆ. ಅವ್ರದ್ದು ಕೂಡ ವೃಂದಾವನ ಮೈಸೂರಿನಲ್ಲಿದೆ. ಮೈಸೂರಿಗೆ ಹೋದರೆ ಕಾವೇರಿ ನದಿಯ ತೀರದಲ್ಲಿ ಈ ಎರಡೂ ವೃಂದಾವನಗಳನ್ನು ನಾವು ಕಾಣಬಹುದು. ಒಂದು ಸತ್ಯ ಸಂಕಲ್ಪ ತೀರ್ಥರು, ಒಂದು ಸತ್ಯ ಸಂತುಷ್ಟ ತೀರ್ಥರ ವೃಂದಾವನ ದರ್ಶನ ಭಾಗ್ಯ ಪ್ರತಿಯೊಬ್ಬರಿಗೂ ಮೈಸೂರಿಗೆ ಹೋದಾಗ ಕೇವಲ ನಾವು ಬರೀ ಜೂ ಅರಮನೆ ನೋಡ್ಕೊಂಡು ಏನು ಬರ್ತೀವಿ, ಅದರ ಜೊತೆಗೆ ನಾವು ಇಂಥ ಯತಿಗಳ ಒಂದು ಆಶ್ರಮ, ಯತಿಗಳ ವೃಂದಾವನ ನೋಡಿದಾಗ ನಮ್ಮ ಒಂದು ಪ್ರವಾಸ, ಒಂದು ತೀರ್ಥಯಾತ್ರೆ ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಎಲ್ಲರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಷಾಢ ಏಕಾದಶಿಯ ಶುಭಾಶಯಗಳ ಜೊತೆಗೆ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.